ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಬೆಸ್ಕಾಂ ಉಗ್ರಾಣದಲ್ಲಿ 85,000 ರು ಬೆಲೆ ಬಾಳುವ ಸಾಮಗ್ರಿಗಳು ಕಳವು. ಚಿಂತಾಮಣಿ ನಗರದ ಸರ್ಕಾರಿ ಬಾಲಕಿಯರ ಕಾಲೇಜು ಪಕ್ಕದಲ್ಲಿರುವ ಬೆಸ್ಕಾಂ ಉಗ್ರಾಣದಲ್ಲಿ ಸುಮಾರು 85,000 ರು ಬೆಲೆ ಬಾಳುವ ಸಾಮಗ್ರಿಗಳು ಕಳ್ಳತನವಾಗಿದೆ ಎಂದು ಉಗ್ರಾಣ ಪಾಲಕರಾದ ವೆಂಕಟಕೃಷ್ಣಪ್ಪ ಎಂಎನ್ ರವರು ನೀಡಿದ ದೂರಿನ ಮೇಲೆ ಚಿಂತಾಮಣಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅವರು ಸಲ್ಲಿಸಿರುವ ದೂರಿನಲ್ಲಿ ನವೆಂಬರ್ 7ರಂದು ಸಾಮಗ್ರಿಗಳನ್ನು ವಿತರಿಸಲು ಉಗ್ರಾಣದ ಆವರಣದ ಕೊನೆ ಭಾಗಕ್ಕೆ ಹೋಗಿ ಸಾಮಗ್ರಿಗಳನ್ನು ನೀಡುತ್ತಿರುವ ಸಮಯದಲ್ಲಿ 25 KVA ಪರಿವರ್ತನೆಗಳ ಕಡೆಗೆ ನೋಡಿದಾಗ ಅವುಗಳಲ್ಲಿ ತೈಲವು ಸೋರುತ್ತಿರುವುದು ಕಂಡುಬಂದಿತ್ತು. ಸ್ಥಳಕ್ಕೆ ಹೋಗಿ ಪರಿಶೀಲಿಸಿದಾಗ ಸುಮಾರು 75ರಿಂದ 100 ಪರಿವರ್ತಕಗಳಲ್ಲಿ ತೈಲವು ಸೋರುತ್ತಿರುವುದು ಮತ್ತು ಅವುಗಳಲ್ಲಿದ್ದ ಬುಷಿಂಗ್ ರಾಡ್, ಬ್ರಾಸ್ ಕಪ್ ಮತ್ತು ನಟ್ಸ್ಗಳನ್ನು ಯಾರೋ ಕಳ್ಳರು ತೆಗೆದು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ಪರಿವರ್ತಕಗಳಲ್ಲಿ ಸುಮಾರು 3,000 ಲೀಟರ್ ತೈಲ ಸೋರಿಕೆಯಾಗಿರುವುದಲ್ಲದೆ ಸುಮಾರು 50 kgಯಷ್ಟು ಬ್ರಾಸ್ ಕಪ್ಪುಗಳು, ಬುಷ್ ರಾಡ್ ಮತ್ತು ನಟ್ಸ್ಗಳು ಸೇರಿ ಸುಮಾರು 85,000 ರುಗಳಷ್ಟು ಆರ್ಥಿಕವಾಗಿ ನಷ್ಟ ಉಂಟಾಗಿರುತ್ತದೆ. ಉಗ್ರಾಣಕ್ಕೆ ಸಿಸಿ ಕ್ಯಾಮೆರಾ ಅಳವಡಿಸಿದ್ದು ಅದರಲ್ಲಿ ಪರಿವೀಕ್ಷಿಸಿದಾಗ ಅಕ್ಟೋಬರ್ 27 ಮತ್ತು 28 ಹಾಗೂ ನವೆಂಬರ್ 3ರಂದು ಕಳ್ಳತನ ಮಾಡಿರುವುದು ಕಂಡುಬಂದಿರುತ್ತದೆ. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದ ವ್ಯಕ್ತಿ ನವೆಂಬರ್ 7ರಂದು ಬೆಳಗ್ಗೆ ಸುಮಾರು 5:45 ಸಮಯದಲ್ಲಿ ಮತ್ತೆ ಕಳ್ಳತನ ಮಾಡಲು ಬಂದು ಅಲ್ಯೂಮಿನಿಯಂ ವೈರನ್ನು ಸಾಗಿಸಲು ಪ್ರಯತ್ನ ಮಾಡಿದ್ದು, ಅಷ್ಟರಲ್ಲಿ ನಮ್ಮ ಕಾವಲುಗಾರರು ನೋಡಿ ಅವನನ್ನು ಹಿಂಬಾಲಿಸಿ ಹೋಗಿರುತ್ತಾರೆ. ಆದರೆ ಅವನು ಸಿಗದೆ ತಪ್ಪಿಸಿಕೊಂಡು ಹೋಗಿರುತ್ತಾನೆ. ಆದ್ದರಿಂದ ದಯವಿಟ್ಟು ಕಳ್ಳನನ್ನು ಹುಡುಕಿ ಅವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಂಡು ಕಳ್ಳತನವಾಗಿರುವ ಇಷ್ಟು ಮೊತ್ತವನ್ನು ಅವರಿಂದ ಸ್ವಾಧೀನಪಡಿಸಿಕೊಳ್ಳಬೇಕೆಂದು ಕೋರಿ ನೀಡಿದ ದೂರಿನ ಮೇಲೆ ಚಿಂತಾಮಣಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರೆದಿದೆ.